ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಧ್ವನಿ ಅದೆಷ್ಟು ಪವರ್ಫುಲ್ ಅಲ್ವಾ? ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಜರ್ನಿ ಒಂದು ಇಡೀ ಸಾಂಸ್ಕೃತಿಕ ಚಳುವಳಿಗೆ ದಾರಿ ಮಾಡಿಕೊಡುತ್ತೆ. ಇವತ್ತು ಅಂಥದ್ದೇ ಒಂದು ಕಥೆಯನ್ನ ನೋಡೋಣ ಬನ್ನಿ. 2021ರಲ್ಲಿ ನಡೆದ ಈ ಘಟನೆ ಇದೆಯಲ್ಲ, ಇದೇನೋ ಸುಮ್ನೆ ಒಂದು ಗೂಗಲ್ ಎರರ್ ಅಂತ ಅನ್ಕೋಬೇಡಿ. ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಹೌದು, ಇದೇ ಒಂದು ಶಾಕಿಂಗ್ ಘಟನೆ ನಾವಿವತ್ತು ಮಾತಾಡಕ್ಕೆ ಹೊರಟಿರೋ ಕತೆಯ ಕಿಡಿಯನ್ನು ಹೊತ್ತಿಸಿದ್ದು. ಒಬ್ಬ ವ್ಯಕ್ತಿ ಇದರ ವಿರುದ್ಧ ನಿಲ್ಲೋಕೆ ಹೇಗೆ ನಿರ್ಧರಿಸಿದ್ರು ನೋಡೋಣ. ಸರಿ, ಈ ಕಥೆಯ ಹೀರೋ ಹರೀಶ್. ಆದ್ರೆ ಇವತ್ತು ನಮ್ಗೆಲ್ಲ ಗೊತ್ತಿರೋ ಈ ಡಿಜಿಟಲ್ ವಾಯ್ಸ್ ಆಗೋಕ್ಕೂ ಮುಂಚೆ ಅವರ ದಾರಿನೇ ಬೇರೆ ಇತ್ತು. ತುಂಬಾನೇ ಅನಿಶ್ಚಿತತೆ, ಸೋಲು, ಕೈಗೂಡದ ಕನಸುಗಳು ಹೀಗೆಲ್ಲ ಇತ್ತು. ಬನ್ನಿ ಅವರ ಆ ಆರಂಭ ದಿನಗಳನ್ನೊಮ್ಮೆ ನೋಡೋಣ. ಅವರ ಜರ್ನಿ ನೋಡಿದ್ರೆ 2015ರಲ್ಲಿ ಕಾಲೇಜ್ ಡ್ರಾಪ್ಔಟ್. ಮುಂದೆ ಏನ್ ಮಾಡೋದು ಅಂತ ದಾರಿನೇ ಕಾಣ್ತಿರ್ಲಿಲ್ಲ. ಆಮೇಲೆ 2016ರಿಂದ 2019ರವರೆಗೆ ರೇಡಿಯೋ ಜಾಕಿ ಅಂದ್ರೆ ಆರ್ಜೆ ಆಗ್ಬೇಕು ಅಂತ ಕನಸು ಬೆನ್ನಟ್ಟಿದ್ರು. ಆದ್ರೆ ಡಿಗ್ರಿ ಇಲ್ವಲ್ಲ, ಆ ಕಾರಣಕ್ಕೆ ಎಲ್ಲಾ ಕಡೆ ರಿಜೆಕ್ಷನ್. ಇನ್ನೇನು ಎಲ್ಲ ಮುಗೀತು ಅನ್ಕೊಳ್ಳೋ ಹೊತ್ತಿಗೆ 2020ರಲ್ಲಿ ಪ್ಯಾಂಡಮಿಕ್ ಬಂತು. ಆಗ ಅವರ ಹೆಂಡತಿಯ ಪ್ರೋತ್ಸಾಹದಿಂದ ಶುರುವಾಗಿದ್ದೆ ನನ್ನ ಮಿನಿ ರೇಡಿಯೋ. ನೋಡಿ, ಈ ಆರಂಭದ ಹೋರಾಟಗಳೇ ಮುಂದೆ ಬಂದ ದೊಡ್ಡ ಟರ್ನಿಂಗ್ ಪಾಯಿಂಟ್ಗೆ ಬೇಸ್ ಆದ್ವು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅವರ ಈ ಆಕ್ಟಿವಿಸಂ, ಭಾಷಾ ಹೋರಾಟ ಇದೆಲ್ಲ ಅವರ ಒರಿಜಿನಲ್ ಪ್ಲಾನ್ ಆಗಿರ್ಲೇ ಇಲ್ಲ. ಅವರು ಸುಮ್ನೆ ಮೋಟಿವೇಶನ್, ಜೀವನದ ಕಥೆಗಳನ್ನ ಹೇಳ್ಕೊಂಡು ಹೋಗ್ತಿದ್ರು. ಆದ್ರೆ ಅವರ ದಾರಿಯಲ್ಲಿ ಒಂದು ಘಟನೆ ನಡೀತು. ಆ ಒಂದೇ ಒಂದು ಘಟನೆ ಅವರ ಇಡೀ ಜರ್ನಿಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಸರಿ, ಇಲ್ಲಿಂದ ಕಥೆ ಒಂದು ಮೇಜರ್ ಟರ್ನ್ ತಗೊಳುತ್ತೆ. ಒಂದು ಸಾಧಾರಣ ಮೋಟಿವೇಶನ್ ಚಾನೆಲ್ ಒಂದೇ ಒಂದು ಇನ್ಸಿಡೆಂಟಿಂದ ಒಂದು ದೊಡ್ಡ ಕಲ್ಚರಲ್ ಮೂವ್ಮೆಂಟ್ನ ಸೆಂಟರ್ ಪಾಯಿಂಟ್ ಆಗ್ಬಿಡ್ತು. ಆ ಒಂದು ಸ್ಪಾರ್ಕ್ ಹೇಗೆ ವೈರಲ್ ಆಯ್ತು, ಒಬ್ಬ ಸಾಮಾನ್ಯ ಕಂಟೆಂಟ್ ಕ್ರಿಯೇಟರ್ ಆಕ್ಟಿವಿಸ್ಟ್ ಆಗಿ ಹೇಗೆ ಬದಲಾದ್ರು, ಅದನ್ನ ಈಗ ನೋಡೋಣ. ಈ ಪ್ರಶ್ನೆ ಕೇಳಿದ್ರೇನೇ ಕ್ಯೂರಿಯಾಸಿಟಿ ಬರುತ್ತೆ ಅಲ್ವಾ? ಜಸ್ಟ್ ಒಂದು ಗೂಗಲ್ ಸರ್ಚ್, ಅದು ಇಡೀ ರಾಜ್ಯವನ್ನೇ ಹೇಗೆ ಎಚ್ಚರಿಸಕ್ಕೆ ಸಾಧ್ಯ? ಆ ವೈರಲ್ ಇನ್ಸಿಡೆಂಟ್ನ ಡೀಟೇಲ್ಸ್ ಏನು ನೋಡೋಣ ಬನ್ನಿ. ಇಲ್ಲಿ ನಡೆದಿದ್ದು ಒಂದು ಚೈನ್ ರಿಯಾಕ್ಷನ್ ಅಂತಾನೆ ಹೇಳಬಹುದು. ಹರೀಶ್ ತಮ್ಮ ವಿಡಿಯೋದಲ್ಲಿ ಗೂಗಲ್ ಅನ್ನ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಮಾಡಿದ್ರು. ಆ ವಿಡಿಯೋನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ನ್ಯೂಸ್ ಚಾನೆಲ್ಗಳು ಎಲ್ಲರೂ ಶೇರ್ ಮಾಡಿದಾಗ ಅದು ಕಾಳ್ಗಿಚ್ಚಿನಂತೆ ಹರಡಿತು. ಪಬ್ಲಿಕ್ ಪ್ರೆಷರ್ಗೆ ಮಣಿದು ಕೊನೆಗೆ ಗೂಗಲ್ ಕನ್ನಡದಲ್ಲೇ ಅಫಿಷಿಯಲಿ ಕ್ಷಮೆ ಕೇಳ್ಬೇಕಾಗಿ ಬಂತು. ಆ ಒಂದೇ ಒಂದು ಕ್ಷಣ ನನ್ನ ಮಿನಿ ರೇಡಿಯೋ ಹರೀಶ್ ಅನ್ನೋ ಹೆಸರು ಕನ್ನಡಿಗರಿಗೆಲ್ಲ ಪರಿಚಿತವಾಯಿತು. ಆ ವೈರಲ್ ಮೂಮೆಂಟ್ ಇದೆಯಲ್ಲ, ಅದು ಒಂದು ಫುಲ್ ಸ್ಟಾಪ್ ಆಗಿರ್ಲಿಲ್ಲ. ಬದಲಿಗೆ ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು. ಆ ಘಟನೆ ಹರೀಶ್ ಅವರನ್ನ ನಮ್ಮ ಕಮ್ಯುನಿಟಿ ಎದುರಿಸ್ತಿರೋ ಕಲ್ಚರಲ್, ಹಿಸ್ಟಾರಿಕಲ್ ಇಶ್ಯೂಸ್ ಬಗ್ಗೆ ಇನ್ನಷ್ಟು ಡೀಪಾಗಿ ಸ್ಟಡಿ ಮಾಡೋಕೆ ಮೋಟಿವೇಟ್ ಮಾಡ್ತು. ಹರೀಶ್ ಗಮನಿಸಿದ ಈ ಕಂಪ್ಯಾರಿಸನ್ ಇದೆಯಲ್ಲ, ಇದು ತುಂಬಾ ಮುಖ್ಯವಾದದ್ದನ್ನ ಹೇಳುತ್ತೆ. ನೋಡಿ, ತಮಿಳ್ನಾಡಿನಲ್ಲಿ ಪೇರೆಂಟ್ಸ್ ತಮ್ಮ ಮಕ್ಕಳ ಜೊತೆ ಹೆಚ್ಚಾಗಿ ತಮಿಳಲ್ಲೇ ಮಾತಾಡ್ತಾರೆ, ಅದರಲ್ಲೇ ಹೆಮ್ಮೆ ಪಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ, ಕೆಲವರು ಇಂಗ್ಲಿಷ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕನ್ನಡ ಮಾತಾಡೋದರಲ್ಲೇ ಒಂದು ಥರ ಕೀಳರಿಮೆ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದ್ರೆ ಭಾಷೆಗೆ ಹೊರಗಿನವರಿಂದ ಬರೋ ಅಪಾಯಕ್ಕಿಂತ ನಮ್ಮೊಳಗಿನ ಈ ಚಾಲೆಂಜಸ್ ಇದೆಯಲ್ಲ, ಅದೇ ದೊಡ್ಡದು ಅನ್ನೋದನ್ನ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಈ ಮಾತನ್ನೊಮ್ಮೆ ಕೇಳಿ, ಎದುರಿರೋ ನೋವನ್ನ ಗಮನಿಸಿ. ಒಂದು ಕಾಮಿಡಿ ಸಿನಿಮಾ ನೋಡಿ ನಾನು ಇಮ್ಮಡಿ ಪುಲಕೇಶಿ ರಾಜ ತಮಿಳ್ನಾಡಿನವನು ಅನ್ಕೊಂಡಿದ್ದೆ. ನಮ್ಮ ಮಹಾನ್ ರಾಜರ ಬಗ್ಗೆ ನಾನು ಸ್ಕೂಲ್ನಲ್ಲಿ ಕಲೀಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಲ್ತೆ ಅಂತಾರೆ ಹರೀಶ್. ಎಂಥ ಮಾತು ನೋಡಿ! ನಮ್ಮ ಇತಿಹಾಸವನ್ನ ನಾವು ನಮ್ಮ ಟೆಕ್ಸ್ಟ್ ಬುಕ್ಸ್ ಬದಲು ಸೋಷಿಯಲ್ ಮೀಡಿಯಾದಲ್ಲಿ ಕಲಿಬೇಕಾದ ಪರಿಸ್ಥಿತಿ. ನಮ್ಮ ಹಿಸ್ಟ್ರಿ ಬಗ್ಗೆ ನಮಗಿರೋ ಈ ಅಜ್ಞಾನ ನಮ್ಮ ಕಲ್ಚರಲ್ ಐಡೆಂಟಿಟಿಯನ್ನ ಹೇಗೆ ವೀಕ್ ಮಾಡ್ತಿದೆ ಅನ್ನೋಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಸರಿ, ಈಗ ಕಥೆ ಡಿಜಿಟಲ್ ಆಕ್ಟಿವಿಸಂನ ಚಾಲೆಂಜಸ್ ಮತ್ತೆ ರಿಸ್ಕ್ಗಳ ಕಡೆಗೆ ಹೊರಳುತ್ತೆ. ಯಾಕಂದ್ರೆ ಈ ದಾರಿ ಯಾವಾಗ್ಲೂ ಸ್ಮೂತ್ ಆಗಿರಲ್ಲ. ಮಾಡೋ ತಪ್ಪುಗಳಿಗೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಡಿಜಿಟಲ್ ವರ್ಲ್ಡಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆದ ಹಾಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗತ್ತಲ್ವಾ? ಬೆಳಗಾವಿಯಲ್ಲಿ ನಡೆದ ಒಂದು ಪೊಲಿಟಿಕಲ್ ಇನ್ಸಿಡೆಂಟ್ ಹರೀಶ್ ಅವರ ಕ್ರೆಡಿಬಿಲಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಎರಡನ್ನೂ ಒಂದು ದೊಡ್ಡ ಟೆಸ್ಟ್ಗೆ ಒಳಪಡಿಸಿತ್ತು. ಆ ಕಾಂಟ್ರವರ್ಸಿಯಲ್ಲಿ ಅವರು ಹೇಗೆ ಸಿಕ್ಕಿ ಹಾಕೊಂಡ್ರು ನೋಡೋಣ. ಈ ವಿವಾದ ಹೇಗೆ ನಡೀತು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟು, ಒಂದು ಪೊಲಿಟಿಕಲ್ ರ್ಯಾಲಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಒಂದು ವಿಡಿಯೋ ಬಂತು. ಇದು ಫೇಕ್ ನ್ಯೂಸ್ ಇರ್ಬೋದು ಅಂತ ನಂಬಿ ಹರೀಶ್ ಆ ಥರ ಘೋಷಣೆ ಕೂಗಿಲ್ಲ ಅಂತ ಒಂದು ವಿಡಿಯೋ ಮಾಡಿದ್ರು. ಆದ್ರೆ ಆಮೇಲೆ ಅಫಿಷಿಯಲ್ ಎಫ್ಐಆರ್ ಕಾಪಿ ನೋಡಿದಾಗ ಅವರಿಗೆ ಸತ್ಯ ಗೊತ್ತಾಯ್ತು. ತಕ್ಷಣ ಅವರು ಮಾಡಿದ ಮೊದಲ ವಿಡಿಯೋನ ಡಿಲೀಟ್ ಮಾಡಿ ನನ್ನಿಂದ ತಪ್ಪಾಯ್ತು ಅಂತ ಒಪ್ಕೊಂಡು ಇನ್ನೊಂದು ವಿಡಿಯೋ ರಿಲೀಸ್ ಮಾಡಿದ್ರು. ಆದ್ರೂ ಸಹ ಸುಮಾರು 5 ವಾರ ಅಷ್ಟು ದಿನ ಆನ್ಲೈನ್ ಟ್ರೋಲಿಂಗ್, ಪೊಲಿಟಿಕಲ್ ಬಯಾಸ್ ಆರೋಪಗಳನ್ನೆಲ್ಲ ಎದುರಿಸಬೇಕಾಯ್ತು.
ಆಯ್ತು. ನೋಡಿ, ಡಿಜಿಟಲ್ ಏಜ್ನಲ್ಲಿ ಒಂದು ಮಿಸ್ಇನ್ಫಾರ್ಮೇಷನ್ ಅದನ್ನ ಕರೆಕ್ಟ್ ಮಾಡೋ ಪ್ರಯತ್ನ ಎಷ್ಟು ಕಷ್ಟ ಅನ್ನೋಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಹಾಗಾದ್ರೆ ಇಷ್ಟೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆದ್ಮೇಲೆ ಹರೀಶ್ ಅವರ ಹೋರಾಟದ ಸಾರಾಂಶ ಏನು? ಅವರ ಇಡೀ ಜರ್ನಿಯಿಂದ ಸಿಕ್ಕಿರೋ ಮೇನ್ ಮೆಸೇಜ್ ಏನು? ಅದು ಒಂದು ಹೊಸ ಥರದ ಕಲ್ಚರಲ್ ಕಾನ್ಷಿಯಸ್ನೆಸ್ಗೆ ಕೊಡೋ ಒಂದು ಕರೆ. ಹಾಗಾದ್ರೆ ಇವೆಲ್ಲದರ ಕೋರ್ ಐಡಿಯಾ ಏನು? ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಅದು ಸ್ವಾಭಿಮಾನ. ಇದು ಸುಮ್ನೆ ಪ್ರೈಡ್ ಅಷ್ಟೇ ಅಲ್ಲ. ನಮ್ಮ ಹಿಸ್ಟ್ರಿ, ನಮ್ಮ ಕಲ್ಚರ್, ನಮ್ಮ ವ್ಯಾಲ್ಯೂಸ್ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಅದನ್ನ ಧೈರ್ಯವಾಗಿ ಹೇಳ್ಕೊಳ್ಳೋದೇ ನಿಜವಾದ ಸ್ವಾಭಿಮಾನ. ಇದೇ ಹರೀಶ್ ಅವರ ಎಲ್ಲಾ ಕೆಲಸಗಳ ಫೌಂಡೇಶನ್. ಈ ಪವರ್ಫುಲ್ ಮಾತನ್ನೊಮ್ಮೆ ನೋಡಿ. ಹರೀಶ್ ಇದನ್ನ ಪದೇ ಪದೇ ಹೇಳ್ತಾರೆ. ಸ್ವಾಭಿಮಾನ ಅನ್ನೋದು ಎಲ್ಲಿಂದ ಬರುತ್ತೆ? ನಮ್ಮ ಹಿಸ್ಟ್ರಿಯನ್ನ ನಾವು ತಿಳ್ಕೊಳ್ಳೋದ್ರಿಂದ. ನಮ್ಮ ರೂಟ್ಸ್ ಬಗ್ಗೆನೇ ನಮಗ್ ಗೊತ್ತಿಲ್ಲ ಅಂದ್ರೆ ನಾವು ಯಾವಾಗ್ಲೂ ಬೇರೆಯವರಿಗೆ ಗುಲಾಮರಾಗೇ ಇರಬೇಕಾಗತ್ತೆ. ಸೊ ಹಿಸ್ಟ್ರಿಯ ಜ್ಞಾನವೇ ಸ್ವಾಭಿಮಾನದ ಮೂಲ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ಇದು ಬರೀ ಕನ್ನಡಕ್ಕೋ ಅಥವಾ ಕರ್ನಾಟಕಕ್ಕೂ ಲಿಮಿಟೆಡ್ ಆದ ಪ್ರಶ್ನೆ ಅಲ್ಲ. ಯಾವುದೇ ಕಮ್ಯುನಿಟಿ ಆಗಿರ್ಲಿ, ಒಂದು ಜನರಿಗೆ ತಮ್ಮದೇ ಹಿಸ್ಟ್ರಿ ಗೊತ್ತಿಲ್ಲ ಅಂದ್ರೆ ಅವರ ಫ್ಯೂಚರ್ನ ಬರೆಯೋರ್ಯಾರು? ಯೋಚನೆ ಮಾಡ್ಬೇಕಾದ ವಿಷಯ.